ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕುದುರೆಮೋತಿ ಗ್ರಾಮದ ಶ್ರೀಯುತ ಶ್ರೇಷ್ಠ ಕೃಷಿಕ, ಕೃಷಿ ರತ್ನ, ಕೃಷಿ ಪಂಡಿತ ಪ್ರಶಸ್ತಿಗಳನ್ನು ಪಡೆದಂತಹ ಶ್ರೀಯುತ ಸುರೇಶ್ ಚೌಡ್ಕಿ ಅವರಿಂದ ಕಲ್ಲಂಗಡಿ ಹಣ್ಣಿನ ಬೆಳೆಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ಹಾಗೆ ರೈತ ಬಾಂಧವರೇ, ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ. ಇದೇನ್ ಪ್ಲಾಂಟ್ ಇದೆ ಸರ್? ಇದು ಪಪ್ಪಾಯಿ ಮಾಡ್ತಾ ಇದೀವಿ. ಅಂದ್ರೆ ಸೀಡ್ಸ್ ನಮ್ ಕಡೆ ಭಾಗದಾಗ ಇಲ್ಕಲ್ಗಡ ಮಂಗಳೂರು ಅಂದ್ರೆ ಸೀಡ್ಸ್ ಏರಿಯಾ. ಬಟ್ ನಾವೇನ್ ಮಾಡಿದೀವಿ, ಸೀಡ್ಸ್ ಈಗ 6 ರಿಂದ 7 ವರ್ಷ ಆಯ್ತು. ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಸೀಡ್ಸ್ ಬಿಟ್ಟಿದೀವಿ. ಈಗ ಏನ್ ಮಾಡ್ತಿದ್ವಿ, ಕಮರ್ಷಿಯಲ್ ಕಲ್ಲಂಗಡಿ ಮಾಡ್ತಿದ್ವಿ ಸರ್. ಅದೇ ನಿಮ್ಗೆ ಹೇಳಿದ್ನಲ್ಲ, ಯಾವ ಋತುಗಾಲದಲ್ಲಿ ಏನನ್ನ ಬೆಳಿಬೇಕು, ಏನನ್ನ ಗ್ರಾಹಕರು ಬಯಸ್ತಾರೆ, ಯಾವ ಆಹಾರ ಪದ್ಧತಿಯನ್ನ ಬೆಳೆದ್ರೆ ಆದಾಯ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅಂದ್ರೆ ಈಗ ಬೇಸಿಗೆಗಾಲ ಪ್ರಾರಂಭ ಆಗುತ್ತೆ. ಇದು ಮಾರ್ಚ್ ಎಂಡ್ ಆಗತ್ಲೆ ಇದು ಕಟಾಗಿ ಬರುತ್ತೆ. ಅಂದ್ರೆ 60-65 ದಿನ ಬೆಳೆಯೋದು. ನಾವೀಗ ಸಸಿನೇ 16 ರಿಂದ 17 ದಿನ ಸಸಿ ಹಾಕಿದೀವಿ. ಇದಕ್ಕೂ ಕೂಡ ಕುರಿ ಎಟ್ಟಿ ತಪ್ಪಿಸಿ ಎಲ್ಲ ಭೂಮಿಯನ್ನ ಸಿದ್ಧತೆ ಮಾಡ್ಕೊಂಡಿದೀವಿ. ಅಂದ್ರೆ ಭೂಮಿಯನ್ನ ಫಲವತ್ತತೆ ಮಾಡೋದು. ಈಗ ಕುರಿ ಎಟ್ಟಿ ತಪ್ಪೋದು, ಕೊಟ್ಟಿಗೆ ಗೊಬ್ಬರ ಹಾಕೋದು, ಜೀವಾಮೃತ ಹಾಕೋದು, ಗೋಕುಪ್ರಾಮೃತ ಹಾಕೋದು, ಗೋನಂದ ಜಲ ಹಾಕೋದು, ಮೀನದ ಕಷಾಯ ಹಾಕೋದು. ಅಂದ್ರೆ ಭೂಮಿಯಲ್ಲಿ ಫಲವತ್ತತೆಯನ್ನ ಮಾಡ್ಕೊಳ್ಳೋದು. ನಾನು ಹೇಳೋದು, ಮೊದಲ ಸಾವಯವಕ್ಕೂ ಒತ್ತು ಕೊಡ್ರಿ. ಇರುವ ಭೂಮಿಯನ್ನ ಫಲವತ್ತತೆ ಹೆಚ್ಚಿಸಿ ಒಳ್ಳೆ ಇಳುವರಿ ತಗೊಳ್ಳಿ. ಅಂದ್ರೆ ಭೂಮಿಯಲ್ಲಿ ಎಷ್ಟು ನಾವು ಬದಲಾವಣೆ ಮಾಡ್ತೀವಿ. ಈಗ ಬಂದಿದೆ ನೋಡ್ತೀರಿ, ಸಾಕಷ್ಟು ಆ ಕಂಪ್ನಿ ಈ ಕಂಪ್ನಿ ಕೆಮಿಕಲ್ಸ್ ಬಂದು ಇದೆಲ್ಲ ಹಾವಳಿ ಜಾಸ್ತಿ ಆಗ್ತದೆ. ನಂದು ಸಿದ್ಧಾಂತ ಏನಿರೋದು, ಇರ್ತಕ್ಕಂಥ ಭೂಮಿಯನ್ನ ಫಲವತ್ತತೆ ಮಾಡಿ ಬಿಟ್ಟು ಹೋಗೋದು. ಯಾಕಂದ್ರೆ ಹಿರಿಯರು ಫಲವತ್ತಾದ ಭೂಮಿ ಕೊಟ್ಟಿದ್ದಾರೆ, ನಾವು ಫಲವತ್ತಾದ ಭೂಮಿಯನ್ನೇ ಪೀಳಿಗೆಗಳಿಗೆ ಬಿಟ್ಟು ಹೋಗ್ಬೇಕಂತ ನಂದೊಂದು ಕಾನ್ಸೆಪ್ಟ್. ಹಾಗಾಗಿ ರೈತರಿಗೆ ಹೇಳೋದು ಅಷ್ಟೇ, ನಾನು ಅತಿಯಾದ ಬಳಕೆ ಮಾಡಬೇಡ್ರಿ, ಎಷ್ಟು ಬೇಕೋ ಅಷ್ಟು ಮಾಡ್ರಿ. ಈ ಸದ್ಯಕ್ಕೆ ನಾವು 25 ರಿಂದ 30% ಅಷ್ಟೇ ಕೆಮಿಕಲ್ಸ್ ಬಳಕೆ ಮಾಡ್ತೀವಿ. 75% ಹಾಕ್ತೀವಿ. ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇಂಥವು ಜೀವಾಮೃತ, ಕೊಟ್ಟಿಗೆ ಗೊಬ್ಬರ ಇಂಥವನ್ನ ಸಾಕಷ್ಟು ಬಳಕೆ ಮಾಡ್ತೀವಿ. ಈಗ ನಿಮ್ಗೆ ಹೇಳಿದ ಒಂದು ತಿಂಗಳು ಈಗ ಇದರಲ್ಲಿ ನೀವು ಒಂದು 200 ರಿಂದ 300 ಕುರಿ ಮಕ್ಕಂಡವು ಇದ್ರಾಗೆ. ಅವೆಲ್ಲ ಇಕ್ಕಿ ಆಗ್ತವೆ, ಮತ್ತೆ ಗಂಜಲವನ್ನ ಇದರಲ್ಲಿ ವಿಲ್ಯ ಬಿಡ್ತವೆ. ಅದೇನಾಗುತ್ತೆ, ಭೂಮಿ ಫಲವತ್ತತೆ ಆಗುತ್ತೆ, ಸಾಕಷ್ಟು ಪೋಷಕಾಂಶಗಳು ಹೆಚ್ಚಾಗುತ್ತೆ. ಆವಾಗ ಏನ್ ಮಾಡೋದು, ವಿಧವಾದ ಬೆಳೆಗಳನ್ನ ಬೆಳೆಯೋದು. 1 ಎಕರೆ ಪಪ್ಪಾಯಿ, 1 ಎಕರೆ ಬೆಳೆಯಂಗಿಲ್ಲ, 1 ಎಕರೆ ಕಲ್ಲಂಗಡಿ, ಕರ್ಬೂಜ ಬೆಳಿತೀವಿ. ಒಂದೊಂದು ಎಕರೆ. ಬಟ್ ಪಪ್ಪಾಯಿ ಏನ್ ಬೆಳೆದ್ರೆ 4 ಎಕರೆ, 5 ಎಕರೆ, 6 ಎಕರೆ, 10 ಎಕರೆ. ಈಗ ಹೇಳಿದ್ನಲ್ಲ ನಿಮ್ಗೆ, ಬಹಳ ವಿಸ್ತೀರ್ಣದಲ್ಲಿ ದೊಡ್ಡ ಮಾಡ್ಬೇಕಂತ ಇದೆ. ಅದು ಮುಂದಿನ ಪ್ರಯತ್ನ ಮಾಡ್ತಾ ಇದೀವಿ. ಈ ಸದ್ಯಕ್ಕೆ ಏನ್ ಮಾಡ್ತಾ ಇದೀವಿ, ಇದು 1 ಎಕರೆ ಕಲ್ಲಂಗಡಿ ಮಾಡ್ತಾ ಇದೀವಿ. ಈಗ ಇದು ನನ್ ಖಾಲಿ ಹೊಲ. ಹ್ಞೂ ಸರ್. ಖಾಲಿ ಹೊಲನ ನಾನು ಕಲ್ಲಂಗಡಿ ಹಾಕ್ಬೇಕು ಅಂದ್ರೆ ನಾನು ಯಾವ ತರ ರೆಡಿ ಮಾಡ್ಕೋಬೇಕು? ನೀವು ಸರಿಯಾದ ಕೊಟ್ಟಿಗೆ ಗೊಬ್ಬರ ಬೇಕು. ಕೊಟ್ಟಿಗೆ ಗೊಬ್ಬರ ನಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ 2.5-3 ಟ್ರಿಪ್ ಬೇಕಾಗುತ್ತೆ ಟ್ರ್ಯಾಕ್ಟರ್ದು. ಸುಮಾರು ಒಂದು ಟ್ರ್ಯಾಕ್ಟರಿ 3-3.5 ಟನ್ ಬರುತ್ತೆ. ಅದಕ್ಕೆ ಒಂದು ಟ್ರಿಪ್ ತಗೊಂಬಂದ್ರೆ ಒಂದು 9 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ನಾವೇನ್ ಮಾಡಿದ್ವಿ, ಕುರಿ ಗೊಬ್ಬರನ ತಪ್ಪಿಸಿದ್ವಿ. ಇಲ್ಲಿ ಅಟ್ಟಿ ಹಾಕ್ತಿವಿ ನಾವು. ಉತ್ತರ ಕರ್ನಾಟಕದಲ್ಲಿ ಅಟ್ಟಿ ಹಾಕೋದಂತೀವಿ ನಾವು. ಒಂದು ಬಾಟ್ನಿ ಅಂತಾರೆ, ಹಾಡು ಭಾಷೆಯಲ್ಲಿ ಬಾಟ್ನಿ ಅಂತಾರೆ. ಒಂದು ಬಾಟ್ನಿ 9 ದಿನಕ್ಕೆ ಹಂಗೈತೆ ತಪ್ಪಿಸಿದೀವಿ. ಯಾವುದೇ ಕೊಟ್ಟಿಗೆ ಗೊಬ್ಬರ ತಗೊಂಬಂದ್ರೆ ಇಲ್ಲೇ ಕುರಿಯನ್ನ ತಪ್ಪಿಸಿ ಫಲವತ್ತತೆ ಮಾಡ್ಕೊಂಡಿವಿ. ಅದಾದ್ಮೇಲೆ ಇದಕ್ಕೆ ನಾವು ಮಾಗಿಯನ್ನ ಮಾಡ್ಕೊಂಡಿದ್ವಿ. ರೂಟಾವೇಟರ್ ಇರ್ಬೋದು, ಕಂಟಿವೇಟರ್ ಇರ್ಬೋದು, ಮತ್ತೆ ಕುಂಟಿ ಹೊಡಿಯೋದಿರ್ಬೋದು. ಮೃದು ಆಗ್ಬೇಕು ನೋಡಿ. ಈ ಭೂಮಿ ಮೇಲೆ ನಿಂತ್ರೆ ನಿಮಗೆ ಒಂಥರ ಸ್ಮೂತ್ ಆಗಿ ಕಾಣುತ್ತೆ ಇದೆ. ಈ ಭೂಮಿ ಎಷ್ಟು ಸ್ಮೂತ್ ಇದೆ ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ಈ ಮಣ್ಣೆ ನಿಮ್ಗೆ ಹೇಳುತ್ತೆ. ಈ ಭೂಮಿ ಎಷ್ಟು ಸ್ಮೂತ್ ಇದೆ ಅಂದ್ರೆ ಸಾವಯವ ಪದ್ಧತಿ ಸಾಕಷ್ಟು ಬಳಕೆ ಆಗಿದೆ ಅಂತ. ಅಂದ್ರೆ ಅಷ್ಟು ಮಿದು ಇದೆ ಈ ಭೂಮಿ. ಅಂದ್ರೆ ಈ ಮಣ್ಣು ಆ ಮಣ್ಣು ಅಷ್ಟು ಸ್ಮೂತ್ ಆಗಿದೆ. ಸ್ಮೂತ್ ಆಗಿ ಬರ್ಬೇಕು. ಇದು ಕೈಯಾಗಿ ಹಿಡ್ಕೊಂಡ್ರೆ ಒಂಥರ ಇದ್ರ ಮೇಲೆ ಹೂವಿನ ಮೇಲೆ ಅಡ್ಡಿದಂಗೆ ಆಗ್ಬೇಕು. ಯಾವ್ದೋ ಒಂದು ಕಲ್ ಬಂಡಿ ಮ್ಯಾಗ ಎಳ್ಳಿ ಮೇಲೆ ಅಡ್ಡಿಡ್ದಂಗೆ ಆದ್ರೆ ಅದು ಭೂಮಿ ತನ್ನ ಸತ್ವವನ್ನ ಕಳ್ಕೊತಾ ಇದೆ ಅಂತ ಅರ್ಥ. ನಮ್ ಭೂಮಿ ಸದ್ಯಕ್ಕೆ ಚೆನ್ನಾಗಿ ಫಲವತ್ತತೆ ಮಾಡಿ ಅದಾದ್ಮೇಲೆ ಬೆಡ್ ಹಾಕ್ಯಂತೀವಿ. ಬೆಡ್ ಹಾಕಿದಾಗ ಏನ್ ಮಾಡ್ತೀವಿ, ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕ್ತಿವಿ. DAP ಸರ್, ಟ್ರ್ಯಾಕ್ಟರಿಯಿಂದ ಬೆಡ್ ಹಾಕ್ತಿವಿ. ಬೆಡ್ ಹಾಕಿ ಅದ್ರ ಮೇಲೆ ಟ್ರಿಪ್ ಹಾಕ್ತಿವಿ. ಅಂದ್ರೆ ಸಾಲ್ ಬೇಕಲ್ಲ ಸರ್ ನೀಟಾಗಿ. ಮ್ಯಾರಿ, ಸೀಮಿ, ಬದುವು ಇವು ಯಾಕೆ ಮಾಡಿದ್ದಾರೆ, ಇದೇ ಪದ್ಧತಿ ಬೇಕನ್ನೋದಕ್ಕೆ ಮಾಡಿದ್ದಾರೆ. ಈಗ ನನಗೆ ಇಲ್ಲಿ ಓಲ್ ಹಾಕಿದ್ವಿ ಸರ್. ಈಗ ಇಲ್ಲಿ ಓಲ್ ಹಾಕೊಂಡಿವಿ. ಇದು ಒಂದೇ ಬೆಡ್. ಇದು ಒಂದು ಬೆಡ್ ಅಲ್ಲಿ 2 ಸಸಿ ಕೊಡ್ತಾವ. ಅಂದ್ರೆ ಇದು 2 ಫೀಟ್ ಬೆಡ್ ಐತಿ. ಇದು 2 ಫೀಟ್ ಬೆಡ್ ಐತಿ. ಇದ್ರಾಗ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಿದೀವಿ. DAP, ಪೊಟ್ಯಾಶ್ ಹಾಕಿದೀವಿ. ಬೇವಿನ ಹಿಂಡಿ ಹಾಕಿದೀವಿ. ಇದರಲ್ಲಿ ಇಲ್ಲಿ ಒಂದು ಸಸಿ ಕುಂತ್ರೆ ಇಲ್ಲೊಂದು ಸಸಿ ಕುಂದಿರುತ್ತೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಸಸಿ ಕುಂತ್ರೆ ಸ್ವಲ್ಪ ಜಿಗ್ ಜಾಗ್ ಕುಂದಿರ್ತದೆ. ಏನ್ ಬರುತ್ತಣ್ಣ ಇದು ಸರ್? ಇದರಲ್ಲಿ ಒಂದು ಫೀಟ್ ಬರ್ಬೇಕು. ಆಕ್ಚುಲಿ ಒಂದು 1/4 ಫೀಟ್ ಇದೆ ಇದರಲ್ಲಿ.
ಇಷ್ಟು ಡಿಸ್ಟೆನ್ಸ್ ಕೊಟ್ಟು ನಾಟಿ ಮಾಡ್ತೀವಿ. ಈ ಸಸಿ 15 ದಿನ ಸಸಿ ಬಂದಿದೆ, 15 ದಿನ ಸಸಿಯನ್ನ ನಾಟಿ ಮಾಡಕತ್ತೀರಿ ಪ್ರೆಸೆಂಟ್ ಈಗ. ನಾಟಿ ಮಾಡ್ತಾ ಇದೆ ಸರ್. ಈ ತರ ನಾಟಿ ಮಾಡಿ ಅದಾದ್ಮೇಲೆ ಸ್ವಲ್ಪ ಎರೆಜಲ, ಗೋಕೃಪಾಮೃತ ಈ ತರ ಕೊಡೋದ್ರಿಂದ ನಮಗೆ ಒಳ್ಳೆ ಇಳುವರಿ ಬರುತ್ತೆ. ಸ್ವಲ್ಪ ಒಂದು 20% 1261 ಮತ್ತು ಬೋರಾನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಇಂಥವನ್ನ ಸ್ವಲ್ಪ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಒಳ್ಳೆ ಕಾಯಿ, ಕಲರ್, ಶೈನಿಂಗ್, ಶೇಪ್, ಕಲರ್ ಬರುತ್ತೆ. ಈಗ ಆಲ್ರೆಡಿ ನಾವು ಸಾವಯವ ಏನೇ ಕೊಡ್ಬೇಕು ಕೊಟ್ಟಿದ್ದೀವಿ, ಅದ್ರಲ್ಲಿ ಕಲರ್, ಶೇಪ್, ಶೈನಿಂಗ್ ಬಂದೇ ಬರುತ್ತೆ. ಒಂದು 20-25% ಇಂಥವು ಬಳಕೆ ಮಾಡ್ತೀವಿ. ಏನಾದರೂ ಕೀಟ ಕಂಡು ಬಂದ್ರೆ ಔಷಧಿ ಸ್ಪ್ರೇ ಮಾಡ್ತೀವಿ, ಇಲ್ಲಾಂದ್ರೆ ಔಷಧಿ ಇದೇನು ಅವಶ್ಯಕತೆ ಇಲ್ಲ. ಬಂದ್ರೆ ಯಾವ ತರ ಕೀಟ ಬರುತ್ತೆ ಸರ್? ಏನಿಲ್ಲ, ಇದ್ರಕ್ಕೆ ಬಂದ್ರೆ ಕ್ಯೂಡಿ ಅಂತ ಬರುತ್ತೆ ನಮ್ಮ ಹಾಡು ಭಾಷೆಯಲ್ಲಿ, ಅದು ಬರುತ್ತೆ. ಮತ್ತೆ ಜಾಸ್ತಿ ಏನಾದ್ರು ನೀರು ಏರಿಯೇಷನ್ ಮಾಡಿದ್ವಿ ಅಂದ್ರೆ, ಬಟ್ ಏನಂದ್ರೆ ನೀರು ಕಂಟ್ರೋಲ್ ಅಲ್ಲಿ ಇರ್ಬೇಕು. ವಿಲ್ಟ್ ಅಂತ ಬರುತ್ತೆ, ಗಿಡನೇ ಒಣಗಿ ಹೋಗ್ಬಿಡುತ್ತೆ. ಆ ತರ ಆಗದಂತೆ ನೋಡ್ಕೋಬೇಕಂದ್ರೆ ಸಾವಯವ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಭೂಮಿ ಫಲವತ್ತತೆ ಇದ್ರೆ ಯಾವ ವಿಲ್ಟ್ ಇಲ್ಲ, ಪಿಲ್ಟ್ ಇಲ್ಲ, ತಾನೇ ಬೆಳೆದ ಔಷಧಿ ಕೊಡ್ಬೇಕಣ್ಣ ಸರ್. ಅವಾಗ ಏನ್ ಮಾಡ್ತೀವಿ, ಅಂತದೇನ್ ನಮ್ಮ ಭೂಮಿ ಮೇಲೆ ಕಂಡು ಬಂದಿಲ್ಲ. ಸಾಕಷ್ಟು ಕಂಪ್ನಿಗಳು ಲಗ್ಗೆ ಇಟ್ಬಿಟ್ಟಿದಾವೆ, ಅಂತವೇನು ಕಂಡು ಬಂದಿಲ್ಲ. ಬಟ್ ನಮಗೆ ಈ ಸದ್ಯಕ್ಕೆ ಇದು 3-6 kg ಬರುತ್ತೆ ಅಂತ ಹೇಳಿದಾರೆ ಕಾಯಿ. ನಾವು ಆ ನಿರೀಕ್ಷೆಯಲ್ಲಿ ಇದ್ದೀವಿ. ಇದನ್ನ ಈ ಸರಿ ಫಸ್ಟ್ ಹೊಸ ವೆರೈಟಿ ಇದು ವಾಟರ್ ಮಿಲನ್. ಸರ್ ಯಾವ ವೆರೈಟಿ ಅಣ್ಣ ಇದು? ಸರ್ ಇದು ವಿಂಡೋಸ್ ಇವ್ರು ಕೊಟ್ಟಾರ ಸರ್, ವೆಲ್ಕಮ್ ಕಂಪ್ನಿ ಅದಂತಂದು. ಅದನ್ನ ನಾವು ಈ ಸಾರಿ ನಾಟಿ ಮಾಡಿದ್ದೀವಿ, ಒಳ್ಳೆ ಚೆನ್ನಾಗಿದೆ. ಈ ಸಾರಿ ಫಸ್ಟ್ ಟೈಮ್ ಮಾಡಿದ್ದೀವಿ ಕಲ್ಲಂಗಡಿ. ಬಟ್ ಸೀಡ್ಸ್ ಜಾಸ್ತಿ ಮಾಡ್ತಿದ್ವಿ, ಬಟ್ ಎಷ್ಟು ನಿರೀಕ್ಷೆ ಬರುತ್ತಂತ ನಿರೀಕ್ಷೆಯಲ್ಲಿ ಇದ್ವಿ. ಆದಾಯ ಎಷ್ಟು ಬರುತ್ತೆ ಅಂತಂದು ನಿರೀಕ್ಷೆಯಲ್ಲಿ ಇದ್ವಿ. ಆದಾಯ ತಗೊಂಡ್ಮೇಲೆ ನಮ್ಗೆ ಏನನ್ನೋದು ಒಂದು ಇದು ಸಿಗುತ್ತೆ ಸರ್. ಬಟ್ ನಾನು ಹೇಳೋದಿಷ್ಟೇ, ಯಾವ ಋತುಗಾಲದಲ್ಲಿ ಏನೇನು ಬೆಳಿಬೇಕು, ಆಹಾರ ಪದ್ಧತಿ. ಈಗ ಬೇಸಿಗೆ ಬರ್ತಾ ಇದೆ, ವಾಟರ್ ಮಿಲನ್ನು, ಕರ್ಬೂಜ ಇಂಥವುಗಳನ್ನ ಬೆಳೀರಿ. ಕಬ್ಬು ಜ್ಯೂಸ್ ಕುಡಿತೀವಿ, ಕಲ್ಲಂಗಡಿ ಜಾಸ್ತಿ ಬಳಕೆ ಮಾಡ್ತೀವಿ, ಕರ್ಬೂಜ ಬಳಕೆ ಮಾಡ್ತೀವಿ. ಅಂದ್ರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗುತ್ತೆ. ಈಗ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಪಪ್ಪಾಯಿ ಬೇಡಿಕೆ ಇರುತ್ತೆ, ಗೋಧಿ ರೊಟ್ಟಿ ಬೇಡಿಕೆ ಇರುತ್ತೆ, ಗೋಧಿ ಉಪ್ಪಿಟ್ಟಿಗೆ ಬೇಡಿಕೆ ಇರುತ್ತೆ. ಆಗ ಕಾಲದಲ್ಲಿ, ಆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಇಂಥ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೋಬೇಕು. ಅಂದ್ರೆ ನಮಗೆ ಆದಾಯ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಮಳೆಗಾಲದಾಗ ತಗೊಂಡ್ರೆ ಕಲ್ಲಂಗಡಿ ಮಾರ್ಕೆಟ್ನಾಗ ಎತ್ಕೊಂಡು ಕುಂತ್ಕೊಂಡ್ರೆ ಅದೇನಂತಾರಲ್ಲ, ಚಿಂತೆ ಇಲ್ದಾರ ಸಂತೆ ನಿದ್ದೆ ಮಾಡಿದ್ರೆ ಅಂತ ಹಂಗಾಗುತ್ತೆ. ಹಂಗಾಗ್ಬಾರ್ದು. ಅಂದ್ರೆ ಯಾವ್ಯಾವ ಋತುಗಾಲದಲ್ಲಿ ಏನೇನು ಬೆಳಿಬೇಕು ಅನ್ನೋದು ರೈತರು ನಮ್ಮಿಂದಾರ ತಗೊಳ್ರಿ. ಸಮಾಜದಲ್ಲಿ ಸಾಕಷ್ಟು ಎಷ್ಟೋ ಜೀವಿಗಳು ಈ ಭೂಮಿಯಲ್ಲಿ ಶ್ರಮ ಪಟ್ಟು ನಶಿಸಿ ಹೋಗಿದಾವೆ. ಅಂತ ಕೋಟ್ಯಾನುಗಟ್ಟಲೆ ಇಷ್ಟು ವರ್ಷಗಳಲ್ಲಿ ಭೂಮಿಯನ್ನು ಆಳಿದವರು ಇದ್ದಾರೆ. ಅಷ್ಟೇ ಹೇಳೋದು ನಾನು, ಸರಿಯಾದ ಮಾಹಿತಿನ ತಗೊಳ್ರಿ, ಸರಿಯಾದ ಮಾಹಿತಿ ಪ್ರಕಾರ ಬೆಳೀರಿ. ಯಾರೋ ಬೆಳೆದಾರಂತಂದ್ರೆ ನೀವು ಕೈ ಸುಟ್ಕೊಳಕ್ ಹೋಗ್ಬೇಡ್ರಿ ಸರ್. ಈಗ ಕಲ್ಲಂಗಡಿ ಯಾವ ಒಂದು ಮಣ್ಣಿಗೆ ಸೂಕ್ತ ಸರ್? ಎಲ್ಲ ಮಣ್ಣಲ್ಲಿ ಬೆಳಿಬೋದಾ ಸರ್? ಇದು ಆಲ್ಮೋಸ್ಟ್ ಆಲ್ ನೀವು ನಾನ್ ನೋಡೋ ಪ್ರಕಾರ, ನಾನು ಯಾಕಂದ್ರೆ ಆಲ್ ಕರ್ನಾಟಕನೇ ರೌಂಡ್ ಆಗ್ತಾ ಇರ್ತೀನಿ. ಕೃಷಿ ಅಧ್ಯಯನ ಪ್ರವಾಸ ಇರ್ಬೋದು, ನಾನೇ ಓನ್ ಆಗಿ ನಮ್ಮ ರೈತರ ತೋಟಕ್ಕೆ ಹೋಗ್ತೀನಿ. ಕಪ್ಪು ನೆಲದಲ್ಲಿನೂ ಬೆಳಿತಾರೆ. ಬಟ್ ಏನಂದ್ರೆ ನೀರು ಬಸಿದು ಹೋಗ್ಬೇಕು ಸರ್, ನೀರು ನಿಲ್ಬಾರ್ದು ಆ ಭೂಮಿಯಲ್ಲಿ. ಸರ್, ಆ ತರ ನೀರ್ ನಿಲ್ಬಾರ್ದು. ಅಲ್ಲಿ ಸ್ವಲ್ಪ ಈಗ ಪೈಪ್ ಲೈನ್ ಲೀಕೇಜ್ ಆಗಿದೆ, ಅಲ್ಲಿ ನೀರ್ ನಿಂತಿದೆ. ಬಟ್ ಮಳೆಗಾಲದಲ್ಲಿ ಹೇಳ್ತಾರೆ ಅದು ನೀರ್ ಬಸಿದು ಹೋಗುವಂತದ್ದು. ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಮತ್ತು ಬ್ಲಾಕ್ ಸಾಯಿಲ್ ಅಲ್ಲಿ ಬೆಳಿತಾರೆ. ಮರಳು ಮಿಶ್ರಿತ ಸರ್. ಇದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎರಿ ಮತ್ತು ಮರಳು ಮಿಶ್ರಿತ ಭೂಮಿ ಮತ್ತು ಕೆಂಪು ಭೂಮಿ ಬರ್ತವೆ. ಆ ಭೂಮಿಯಲ್ಲಿ ಒಳ್ಳೆ ಸೂಕ್ತ. ಬಟ್ ಋತುಗಾಲ ಇಂಪಾರ್ಟೆಂಟ್ ಸರ್. ಈ ನೀರು ನಾವು ಯಾವ ತರ ಕೊಡ್ಬೇಕಣ್ಣ ಸರ್? ಇದಕ್ಕೆ ಈ ಸದ್ಯಕ್ಕೆ ಏನು ಅಂತ ಬರೋ ಜಾಸ್ತಿ ನೀರಿಲ್ಲ. ಫಸ್ಟ್ನೇ ದಿನ ಒಂದು 3 ತಾಸು ಕೊಡ್ತೀವಿ. ಅದಾದ್ಮೇಲೆ 40 ನಿಮಿಷ 50 ನಿಮಿಷ ಕೊಡ್ತೀವಿ. 3 ದಿನಕ್ಕೊಂದ್ಸಾರಿ ಕೊಡ್ತೀವಿ. ಈಗ ಯಾಕಂದ್ರೆ ಇನ್ನು ಚಳಿಗಾಲದಲ್ಲಿ ಯಾವಾಗ ಈ ಚಳಿಗಾಲ ಕಳಿತೀವಿ ಅವಾಗ ನೀರು ಜಾಸ್ತಿ ಬೇಡಿಕೆ ಆಗುತ್ತೆ. 4 ತಾಸು 5 ತಾಸು ಹಿಂಗೆಲ್ಲ ಕೊಡ್ಬೇಕಾಗುತ್ತೆ. ಒಂದಿನ ಬಿಟ್ಟು ಒಂದಿನ ಅಥವಾ 3 ದಿನಕ್ಕೊಂದ್ಸಾರಿ. ಅಂದ್ರೆ ಅದು ಹೇಳುತ್ತೆ ಸರ್. ಈಗ ನೀವು ಇಲ್ಲಿ ಸಸಿ ಹೆಚ್ಚಿವಿ ಅಂದ್ರೆ ಈ ಸಸಿ ಹೇಳುತ್ತೆ ನನಗೆ ಆಹಾರ ಬೇಕಪ್ಪ ಅಂತ ಕೇಳ್ತದ ನಮ್ಮನ್ನ. ಅವಾಗ ಅದಕ್ಕೆ ನೀರು ಕೊಡ್ಬೇಕಾಗತ್ತೆ. ಇವತ್ತು ಹಚ್ಚಿದೀವಿ, ಈಗ ಆಲ್ರೆಡಿ ನೀರನ್ನು ಹೋಗ್ತಾ ಇದೆ, ಸಸಿನ ನಾಟಿ ಮಾಡ್ತಾ ಇದೆ. ಅಂದ್ರೆ ಅದು ನಮ್ಮನ್ನ ಗೊತ್ತಾಗ್ಬಿಡುತ್ತೆ ಸರ್. ಯಾವ ಕೃಷಿಯನ್ನ ಮಾಡ್ತಾ ಇದೀವಿ, ಅದಕ್ಕೆ ಏನ್ ಬೇಕು, ಏನ್ ಆಹಾರ ಕೊರತೆ ಆಗಿದೆ, ಏನು ರೋಗ ಬಂದಿದೆ, ಅದೆಲ್ಲ ಗೊತ್ತಾದಾಗ ಅದನ್ನ ಆಗಿಂದಾಗ ನಾವು ಏನು ನೀರ್ ಎಷ್ಟು ಕೊಡ್ಬೇಕು, ಔಷಧ ಎಷ್ಟು ಕೊಡ್ಬೇಕು, ಆ ಹಂತದಲ್ಲಿ ನಾವು ಕೊಟ್ಕೊಂತ ಹೋಗ್ತೀವಿ ಸರ್. ಸರ್, ಈಗ ಈ ಕಲ್ಲಂಗಡಿ ಏನು ಬೆಳೀತಾ ಇದೀವಲ್ಲ ಸರ್, ಈ ತರ ಒಂದು ಹಣ್ಣಿನ ಬೆಳೆಗಳಿಗೆ ಒಂದು ಜೇನು ಸಾಕಾಣಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಈ ಜೇನು ಕುಲ ನಶಿಸಿ ಹೋತಂದ್ರೆ ಮಾನವ ಕುಲನು ನಶಿಸಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್. ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ. 4 ವರ್ಷ ಆದ್ಮೇಲೆ ಮಾನವ ಕುಲನು ನಶಿಸಿ ಹೋಗುತ್ತಂತೆ. ನಮಗೆ ಕಣ್ಣಿಗೆ ಕಾಣದೆ ಪರಾಗ ಪರಿಚಯ ಆಗ್ತಾ ಇರುತ್ತೆ ಒಂದು ದಿಂಬಿಯಿಂದ. ಈಗ ಇಲ್ಲಿ ಹೊನ್ನಂಬ್ರಿ ಗಿಡ ಅಂತೀವಿ ನಾವು ಆಡು ಭಾಷೆಯಲ್ಲಿ. ಈ ಹೊನ್ನಂಬ್ರಿ ಹೂವು ಇದೆ. ಈಗ ಈ ಹೊನ್ನಂಬ್ರಿ ಹೂವದಿಂದ ಆಮೇಲೆ ಮತ್ತೊಂದು ದುಂಬಿಗೆ ಹರತ್ತದ. ಅವಾಗ ಏನಾಗುತ್ತೆ, ಅಲ್ಲಿ ತನ್ನದೇ ಆದ ಪರಾಗ ಪರಿಚಯ ಆಗುತ್ತೆ, ನಮಗೆ ಕಾಣಂಗಿಲ್ಲ ಅದು. ಆವಾಗ ಏನ್ ಮಾಡುತ್ತೆ, ಮತ್ತೆ ಇಲ್ಲಿ ಪಪ್ಪಾಯಲ್ಲಿ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 20-25 ದಿನ ಹೋದ್ರೆ ಅವಾಗ ಏನಾಗುತ್ತೆ, ಈ ದುಂಬಿಯಿಂದ ಮತ್ತೊಂದು ದುಂಬಿಗೆ ಹೋಗುತ್ತೆ.
ಅವಾಗ ಏನಾಗುತ್ತೆ ಪರಾಗ ಪರಿಷೆ ಆಗುತ್ತೆ. ಅಂದ್ರೆ 25 ದಿವಸಕ್ಕೆ ಆಲ್ರೆಡಿ ಫ್ಲವರ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ಈಗ ಅಲ್ಲೇ 16-17 ದಿನ ಸಸಿ ಇದೆ, ನೀವು 65 ದಿನ ಬೆಳೆಯೋದು ಸಸಿ ಹಚ್ಚಿ 65 ದಿನ ಬೀಜ ಹಾಕಿರಿ ಮತ್ತೆ ಸ್ವಲ್ಪ ಸಮಯ ತಗೋತೈತಿ. ಅವಾಗ ಏನಾಗುತ್ತೆ ಪರಾಗ ಪರಿಷೆ ಆಗುತ್ತೆ. ನಮಗೆ ಗಾಳಿ ಮುಖಾಂತರನೋ ಹುಳಗಳ ಮುಖಾಂತರನೋ ಅವಾಗ ಪರಾಗ ಪರಿಷೆ ಆಗೋದು. ಇದು ಕಣ್ಣಿಗೆ ಕಾಣದೇ ಕ್ರಿಯೆ, ಇದು ತನ್ನದೇ ಆದ ತನ್ನ ಕ್ರಿಯೆನ ಮಾಡುತ್ತೆ. ಪ್ರಕೃತಿಯಲ್ಲಿ ಒಂದು ಚೈನ್ ಸಿಸ್ಟಮ್ ಇದೆ ಸರ್. ಎಲ್ಲಾ ಜೀವರಾಶಿಗಳಿಗೂ ಹಕ್ಕಿದೆ. ಪ್ರತಿಯೊಂದು ಕಾಡು ಪ್ರಾಣಿ ಇರ್ಬೋದು, ಕಾಡು ಪಕ್ಷಿಗಳಿರ್ಬೋದು. ಯಾಕೆಂದ್ರೆ ಈಗ ನೀವು ಅಲ್ಲಿ ಪಪ್ಪಾಯಿನ ತೋರಿಸ್ತೀನಿ, ಎಲ್ಲಾ ಪಕ್ಷಿಗಳಿಗೂ ತಿಂದು ಬಿಟ್ಟು ಹೋಗವು. ಅಂದ್ರೆ ಎಲ್ಲ ಪಕ್ಷಿಗಳಿಗೂ ಅಧಿಕಾರ ಇದೆ ಅಂತ ನನ್ನ ಆತ್ಮ ಹೇಳಕತ್ತೆ ಸರ್. ಅವಿದ್ರೆ ನಾವಿದ್ದಾಗ. ಹಂಗಾಗಿ ಈ ಜೇನುಹುಳುಗಳ ಬಗ್ಗೆ ನಾನು ಕೂಡ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೇನಾಗಿದೆ, ಕರಡಿ ಹಾವಳಿ ಇದೆ. ನಾವು ಯಲಬುರ್ಗಾ ತಾಲೂಕು ಕೊನೆಯ ಭಾಗದಲ್ಲಿದ್ದೀವಿ, ಕುಕ್ನೂರ್ ತಾಲೂಕು ಕೊನೆಯ ಭಾಗದಲ್ಲಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಕರಡಿ ಹಾವಳಿ ಇರೋದ್ರಿಂದ ಜೇನು ಬಾಕ್ಸ್ಗಳನ್ನ ಕಿತ್ತಿ ಅದನ್ನ ಬಿಸಾಡಿ ತುಪ್ಪವನ್ನ ತಿಂದು ಹೋಗ್ಬಿಡುತ್ತೆ, ತಟ್ಟೆಯನ್ನ ತಿನ್ನುತ್ತೆ. ಹಂಗಾಗಿ ಸ್ವಲ್ಪ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಜೇನು ನಾವು ಕೂಡ ಸಾಕಾಣಿಕೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ವಿ. ಈ ಜೇನು ಸಾಕಾಣಿಕೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಎಲ್ಲೋ ಕೆಲವೊಂದು ಯುವಕರು ಏನೋ ಗೊತ್ತಿಲ್ಲದೇ ಮಾಡ್ತಿರ್ತಾರೆ ಎಡವಟ್ಟು. ಅದಕ್ಕೆ ವಿಡಿಯೋ ಮುಖಾಂತರ ಹೇಳೋದಷ್ಟೇ, ಅದರ ಕುಟುಂಬವನ್ನ ಯಾವತ್ತು ಹಾಳು ಮಾಡ್ಬೇಡ್ರಿ. ಅದನ್ನ ತುಪ್ಪವನ್ನ ಅಷ್ಟೇ ತೆಗಿರಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮಿಂದ ತಿಳ್ಕೊರಿ, ಇಲ್ಲ ಬೇರೆ ರೈತರಿಂದ ತಿಳ್ಕೊರಿ, ಅಧಿಕಾರಿಗಳನ್ನ ತಿಳ್ಕೊರಿ. ಆ ತುಪ್ಪವನ್ನ ಮಾತ್ರ ಅಷ್ಟೇ. ನಮ್ಗೆ ತುಪ್ಪ ಸಹಜ, ಮತ್ತೆ ಎಲ್ಲರೂ ಬಳಕೆ ಮಾಡ್ತಾ ಇದೀವಿ, ತುಪ್ಪವನ್ನು ತಗೊಳ್ಳೇಬೇಕು, ಅದು ಒಂದು ಅವಕಾಶ ಇದೆ. ತಟ್ಟೆಯನ್ನ ಏನು ಮಾಡ್ಬೇಡ್ರಿ ಅಂತ ಹೇಳ್ತೀನಿ ವಿಡಿಯೋ ಮುಖಾಂತರ. ಯಾಕಂದ್ರೆ ಆ ಕುಲವನ್ನ ಮತ್ತೆ ಹೆಚ್ಚಿಗೆ ಬೆಳೆಸೋದು ನಮ್ಮ ಕರ್ತವ್ಯ ಇದೆ, ನಮ್ಮ ಆದ್ಯ ಕರ್ತವ್ಯ ಅದು. ಹಂಗಾಗಿ ಜೇನು ಸಾಕಾಣಿಕೆ ಸರ್, ಅದು ಬೇಕು. ಪರಾಗ ಪರಿಷೆ ಆಗದೆ ಇದ್ರೆ ನಮ್ಮ ಕೃಷಿ ಅಲ್ಲಿಗೆ ನಿಂತು ಹೋಗುತ್ತೆ ಸರ್. ಹಂಗಾಗಿ ಜೇನು ಕೃಷಿ ಬಗ್ಗೆ ಇಷ್ಟು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸರ್. ಸರ್, ಈಗ ಈ ಒಂದು ಸಸಿ ಎಷ್ಟು ದಿನ ಇದೆ ಸರ್? ಸರ್ 17 ದಿನ ಸಸಿ ಇದೆ ಸರ್. ಈಗ 17 ದಿವಸ ಸಸಿ ಇದೆ. 17 ದಿನ ಸಸಿ ಇದೆ. ನರ್ಸರಿಯಲ್ಲಿ 17 ದಿನ ಆಯ್ತು ಸರ್. ಇವಾಗ ನಾಟಿ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಈಗ ಸಾಮಾನ್ಯವಾಗಿ ಈಗ ರಾಸಾಯನಿಕ ಒಂದು ಗೊಬ್ಬರಗಳನ್ನ ಬಳಸಿ ಬೆಳೀತಾ ಇರ್ತಾರಲ್ಲ ಸರ್, ಅವರು ಈ ಸಸಿ ಒಂದು 17 ದಿವಸದ ಅಥವಾ ಒಂದು ತಿಂಗಳದಾದ್ಮೇಲೆ ಆ ಒಂದು ಹಂತದಲ್ಲಿ ಒಂದು ಗೊಬ್ಬರಗಳನ್ನ ಅಥವಾ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಕೊಂಡು ಹೋಗ್ತಾರಲ್ಲ, ಇದರಲ್ಲಿ ಹೆಂಗೆ ಸರ್? ಈಗ ನಾರ್ಮಲ್ ಆಗಿ ನೀವು ಒಂದ್ಸಲ ಗೊಬ್ಬರ ಕೊಟ್ಟರೆ ಅದು ಬೆಳೆ ಬರೋವರೆಗೂ ಕೊಡೋದೇ ಇಲ್ವಾ? ಇಲ್ಲ ಸರ್, ನಾನು ರಾಸಾಯನಿಕ ಅಂತ ಹೇಳಿದ್ನಲ್ಲ ಸರ್, 25ರಿಂದ 30% ಮಾತ್ರ ಬಳಕೆ ಮಾಡ್ತೀನಿ. ಇನ್ನು 70-80% ಮೀನದ ಕಷಾಯ, ಜೀವಾಮೃತ, ಗೋಕೃಪಾಮೃತ, ಗೋನಂದ ಜಲ, ಇಂಥವೆಲ್ಲ ಎಲ್ಲ ನಮಗೆ ಕೊಟ್ಟಿಗೆ ಗೊಬ್ಬರ ಇಂಥವನ್ನ ಜಾಸ್ತಿ ಬಳಕೆ ಮಾಡ್ತೀವಿ ನಾವು. ಹಂಗಾಗಿ ಎಲ್ಲಾ ಬೆಳೆಗಳು ನಮ್ದೇನಂದ್ರೆ ನಾ ಹೇಳಿದ್ನಲ್ಲ, ಭೂಮಿಯ ಫಲವತ್ತತೆ ಕಳ್ಕೊಬಾರ್ದು, ಆದಾಯ ಬರ್ಬೇಕು. ಮಕ್ಕಳಿಗೆ ಹೊಡಿತಾರೆ ಕರೆ ಶಿಕ್ಷಕರು, ಪೆಟ್ಟಾಗಂಗ್ ಹೊಡಿಯಲ್ಲ, ಭಯ ಹುಟ್ಟಿಸ್ತಾರೆ. ಹಂಗ ಭೂಮಿ ಒಳಗನ ಅಷ್ಟೇ, ಭೂಮಿನೂ ಹಂಗೆ ಇದೆ. ಭೂಮಿಗೆ ಹಾಳು ಮಾಡುವಂತ ಕೆಮಿಕಲ್ಸ್ ಅನ್ನ ಹಾಕ್ಬೇಡ್ರಿ, ಭೂಮಿ ಉಳ್ಕೊಳ್ಳುವಂತ ಕೆಮಿಕಲ್ಸ್ ಅನ್ನ ಹಾಕ್ರಿ. ಸರ್, ಈಗ ನಾನು ಕೇಳ್ತಾ ಇರೋದೇನಂದ್ರೆ, ಈಗ ಒಂದು ಹಂತಕ್ಕೆ ಒಂದು 30 ದಿನಕ್ಕೆ ಆದ್ಮೇಲೆ ಈ ತರದ ಒಂದು ಗೊಬ್ಬರ ಕೊಡೋದು, ಅದಾದ್ಮೇಲೆ ಇನ್ನೇನು ಹೂ ಬಿಡೋ ಟೈಮಲ್ಲಿ ಒಂದಷ್ಟು ಗೊಬ್ಬರ ಕೊಡೋದು, ಹಣ್ಣಾಗೋ ಟೈಮಲ್ಲಿ ಒಂದಷ್ಟು ಗೊಬ್ಬರ ಕೊಡ್ಬೋದು ಅಂತಾರಲ್ಲ, ಅದು ಯಾವ ತರ? ಅಂದ್ರೆ ನಾವು ಈಗ ಏನು ಮಾಡಲ್ಲ ಸರ್, ಈ ಸದ್ಯಕ್ಕೆ ಅಂತ ನಾವು ಹಂತವಾಗಿ ಕೊಡ್ತೀವಿ ಸರ್. ಪೂರ್ತಿ ನಾವು ಸಾವಯವ ಇದೀವಿ ಅಂತ ಎದೆ ತಡೆಯಂದು ಹೇಳಲ್ಲ ನಾನು. ಯಾಕೆಂದ್ರೆ ನಮಗೆ ಮೂಲ ಕೃಷಿಯಿಂದನೇ ನಮ್ಮ ಕುಟುಂಬ, ಶಿಕ್ಷಣ ಎಲ್ಲದಕ್ಕೂ ನಾವು ಅದರಿಂದನೇ ನಾವು ಆದಾಯ ತೆಗಿಬೇಕು. ಯಾವುದೇ ನಮಗೆ ಸೈಡ್ ಬಿಸ್ನೆಸ್ ಇಲ್ಲ, ಕೃಷಿ ಕುಟುಂಬ ಆಗಿರೋದ್ರಿಂದ. ಹಂಗಾಗಿ ನಾವೇನ್ ನಿರೀಕ್ಷೆ ಇಟ್ಟಿವಿ, ಆದಾಯ ಬರಬೇಕು, ಭೂಮಿಗೆ ಏನಾಗಲ್ಲ ಹಂತವಾಗಿ ಕೊಡ್ತೀವಿ ಸರ್. ಈಗ 1 ವಾರ ಆದ್ಮೇಲೆ 12 ಕೊಡ್ತೀವಿ. ಅಂದ್ರೆ ಜಾಸ್ತಿ ಅವಾಗೆಲ್ಲ ಟನ್ ಕೆಜಿ ಗಟ್ಟಲೆ ಹಾಕ್ಬಿಡ್ತೀವಿ ಸರ್. ಅದಾದ್ಮೇಲೆ 0015 ಅಂತ ಇದೆ, 52-34 ಅಂತ ಇದೆ, ಮತ್ತೆ ನ್ಯೂಟ್ರಿಯನ್ಸ್ ಅಂತ ಇರ್ತವೆ. ಹಂತವಾಗಿ ಕೊಡ್ತೀವಿ ಸರ್. ಯಾವ ಅಂತ ಈಗ ಸ್ಟಾರ್ಟಿಂಗ್ ಸರ್ 1 ವಾರ ಇವಾಗ ಈ ನಾಟಿ ಮಾಡಿವಲ್ಲ, ಬೆಲ್ಟೆಕ್ಸ್ ಅನ್ನೋದು ಒಂದು ಇದು ಇದೆ, ಪೌಡರ್ ಬರುತ್ತೆ. ಅದು ಬೇರುಗಳನ್ನ ಗ್ರೋತಿಂಗ್ ಮಾಡುತ್ತೆ, ಕೊಳೆ ರೋಗನ ಸ್ಟಾಪ್ ಮಾಡುತ್ತೆ. ಅದನ್ನ ಆದ್ಮೇಲೆ ಮತ್ತೆ 1261 ಅಂತಂದು ವಾಟರ್ ಸೋಲೇಬಲ್ ಇದೆ ಸರ್. ಮತ್ತೆ ಅದು ಆದ್ಮೇಲೆ 1 ವಾರಕ್ಕೆ ಬಿಡ್ತೀವಿ, 1 ವಾರ ಮೇಲೆ ಅದನ್ನ ಕೊಡ್ತೀವಿ. ಅದಾದ್ಮೇಲೆ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಬರ್ತವೆ, ಅದನ್ನ ಕೊಡ್ತೀವಿ. ಅದಾದ್ಮೇಲೆ ಹಣ್ಣಾಗೋ ಟೈಮ್ನಾಗ ಕಲರ್ ಮತ್ತೆ ಹಣ್ಣು ಬರ್ಬೇಕಾದ್ರೆ ಅವು ಬೇರೆ ವಾಟರ್ ಸೋಲೇಬಲ್ ಇದಾವೆ, 13-045, 0015 ಅವೆಲ್ಲ ಹಂತವಾಗಿ ಒಟ್ಟು ಏನ್ ಮಾಡಿದ್ರು 60 ದಿನದೊಳಗೆ ಮಾಡ್ಕೊಂತೀವಿ ಸರ್. ಈಗ ಇದೆಷ್ಟು ದಿವಸಕ್ಕೆ ಬರುತ್ತಣ್ಣ? ಈಗ ನಾನು ಬೀಜ ಹಾಕಿ ಈಗ ಸಸಿ ಸರ್, ಬೀಜ ಇಲ್ಲ ಸರ್, ಇದು ಸಸಿ ಹಾಕಿವಲ್ಲ, ಸಸಿ ಈಗ 17 ದಿನ ಸಸಿ ಇದೆ ಆಲ್ರೆಡಿ. ಈಗ 17 ದಿನ ಸಸಿ ಅಂದ್ರೆ ಮತ್ತೆ ಇನ್ನು 60 ದಿನದ ಬೆಳೆ ಬೇಕು ಸರ್. ಇದು 60 ದಿನದೊಳಗೆ ಕಟಾವಿಗೆ ಬಂದ್ಬಿಡುತ್ತೆ. ಯಾಕಂದ್ರೆ 17 ದಿನ ಅಲ್ಲೇ ಟೈಮ್ ಹೋಗ್ಬಿಟ್ಟಿದೆ, ನರ್ಸರಿಯಲ್ಲಿ 17 ದಿನ ಟೈಮ್ ಆಗಿಬಿಟ್ಟಿದೆ. ಇದನ್ನೇನಿಲ್ಲ, ಈಗ ಸದ್ಯಕ್ಕೆ ಸ್ವಲ್ಪ ಬೆಲ್ಟೆಕ್ಸ್ ಡ್ರಿಂಚ್ ಮಾಡಿಸಿ, ಅದಾದ್ಮೇಲೆ ಬೇರೆ ಗ್ರೋತಿಂಗ್ ಆಗುತ್ತೆ, ಚೆನ್ನಾಗಿ ನೀರು ಕೊಡ್ತೀವಿ. ಅದಾದ್ಮೇಲೆ ಮತ್ತೆ ಏನಾಗುತ್ತೆ, ನ್ಯೂಟ್ರಿಯನ್ಸು ಮತ್ತು 12-061 ಇವನ್ನೆಲ್ಲ ಅಷ್ಟೇಂದೇನು ಕೊಡಲ್ಲ, ಒಂದು 30% ಕೊಟ್ಟರೆ ಒಳ್ಳೆ ಇಳುವರಿ ತಗೋಬೋದು ಸರ್. ಇದು ಯಾವ ತಳಿ ಅಣ್ಣ? ಇದು ತಳಿಯಲ್ಲಿ ತಳಿಯಲ್ಲೇ ಇದು ವೆಲ್ಕಮ್ ಅಂತಂದು ಒಂದು ವೆರೈಟಿ ಕೊಟ್ಟಿದ್ದಾರೆ, ನಮ್ಗೆ ಭಾಳ ಚೆನ್ನಾಗಿದೆ.
ಪರವಾಗಿಲ್ಲ ಸರ್, ಈ ಸದ್ಯ ಹೊಸ ವೆರೈಟಿ ಮಾಡ್ತಾ ಇದೀವಿ ಸರ್. ಸರ್ ಈಗ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ? ಸರ್ ಇದು 1 ಎಕರೆ ಇದೆ ಸರ್. ಇದು ಒಂದು ಎಕರೆಗೆ ಎಷ್ಟು ಸಸಿ ನೆಡ್ತಾ ಇದ್ದೀರಿ? ಸರ್ 8200 ಸಸಿ ಇದೆ ಸರ್ ಈಗ 1 ಎಕರೆದಲ್ಲಿ. ಓಕೆ ಸರ್, ಅಂದಾಜು ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ಬೋದು ಸರ್ ಇದು? ಸರ್ ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸರ್, ಇಷ್ಟ ಅಂತ ಹೇಳಕ್ಕಾಗಲ್ಲ. ಎಕರೆಗೆ 25 ಟನ್ ತೆಗೆದವರು ಇದ್ದಾರೆ, 15 ಟನ್ ತೆಗೆದವರು ಇದ್ದಾರೆ. ನಿರೀಕ್ಷೆಯಲ್ಲಿ ಇದ್ದೀನಿ ಸರ್, ಬಟ್ ಇಷ್ಟೇ ಬರ್ತಂತ ಹೇಳಕ್ಕಾಗಲ್ಲ. ನನಗೊಂದು 20 ಟನ್ ಬಂದ್ರೆ ಸಾಕು, ಪರವಾಗಿಲ್ಲ. ಅಂದ್ರೆ ಎಕರೆ ಇಷ್ಟೇ ಆಗ್ಬೇಕಂತ ಏನೋ ಐತಿದ್ಯಾ? ಇಲ್ಲ ಸರ್, ನಮಗೆ ಏನಂತಂದ್ರೆ ಅಂತರ ಮತ್ತು ಬೆಳೆಯುವಂತ ಬೆಡ್ ಮಾಡುವಂತ ವಿಧಾನ ಈ ಒಂದು ಕರೆಕ್ಟ್ ಟೈಮ್ ಮಾಡ್ಕೊಂಡ್ಬಿಟ್ರೆ, ಸರಿಯಾದ ಪೋಷಕಾಂಶಗಳನ್ನು ಕೊಟ್ರೆ 60 ದಿನ ಬೆಳೆ ಸರ್. ಶಾರ್ಟ್ ಟೈಮ್, ಅಗದಿ ಶಾರ್ಟ್ ಟೈಮ್ನಾಗ ಬರ್ತಕ್ಕಂಥ ಬೆಳೆ ಅದು. ಮಾಡ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ಒಂದ್ ಎಕರೆ ಇಂದಿಷ್ಟು ಹಾಕ್ಬೇಕಂತ ಏನು ಏನಿಲ್ಲ ಸರ್, ನಾವು ಬೇಕಾದ್ರೆ ಯಾವ ತರ ಬೇಕಾದ್ರೂ ಸೈಜ್ ಮಾಡ್ಕೋಬಹುದು. ಅವ್ರು ರೈತರು ಬಿಟ್ಟಿದ್ದ ಚಾಯ್ಸ್. ನಾವೀಗ ಏನ್ ಮಾಡಿದೀವಿ, ಆ ಸಾಲಿಂದ ಸಾಲಿಗೆ 6 ಮಾಡಿದೀವಿ, ಸಸಿಯಿಂದ ಸಸಿ 1.5 ಅಡಿ ಮಾಡಿದೀವಿ ಸರ್. 1 ಕಾಲು 1 ವರಿ ಮಾಡಿದೀವಿ. ಬೇರೆ ರೈತರು 6 ಫೀಟ್ ಒಂದು ಸಾಲ್ ಮಾಡ್ಕೊಂಡು ಸಿಂಗಲ್ ಸಸಿನ ಹಾಕೊಂತಾರೆ. ಬಟ್ ನಾವು ಮಾಡಿರೋದು ಭೂಮಿ ಚೆನ್ನಾಗಿ ಫಲವತ್ತತೆ ಇರೋದ್ರಿಂದ ಡಬಲ್ ಬೆಡ್ ಮಾಡ್ಕೊಂಡಿವಿ. ಡಬಲ್ ಬೆಡ್ ಮಾಡ್ಕೊಂಡ್ರೆ ಡಬಲ್ ಬೆಡ್ ಕಡಿಮೆ ಆಗಲ್ಲ ಸರ್, ಯಾಕಂದ್ರೆ ಭೂಮಿಯಲ್ಲಿ ಸಾಕಷ್ಟು ಫಲವತ್ತತೆ ಇದೆಲ್ಲ, ಇಳುವರಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದೆ ಸರ್. ಸರ್ ಒಂದು ಕಲ್ಲಂಗಡಿ ಹಣ್ಣು ಅಂದಾಜು ಎಷ್ಟು ತೂಕ ಬರುತ್ತೆ ಅನ್ನೋ ನಿರೀಕ್ಷೆ? ಸರ್ ಈಗ 3 kg ಇಂದ ಇದು 6 kg ತನಕ ಬರ್ತಂತ ಇದ್ದಾರೆ. ನಮಗೆ ಏನು ಬೇಡ, 2 kg ಇಂದ ಒಂದು 5 kg ಬಂದ್ರೆ ಸಾಕು ಸರ್ ನಮಗೆ. ಓಕೆ, 20 ಟನ್ ಬರ್ಬೋದು ಎಕರೆಗೆ. ಸರಾಸರಿ 25 ಟನ್ ತೆಗೆದವರು ಇದ್ದಾರೆ, 15 ಟನ್ ತೆಗೆದವರು ಇದ್ದಾರೆ. ಸರಿ, ನಮಗೇನು 18-20 ಟನ್ ಬಂದ್ರೆ ಸಾಕು 1 ಎಕರೆಗೆ. ಸರ್ ಈಗ ಕಲ್ಲಂಗಡಿ ಹಣ್ಣು ಬಂದಾದ್ಮೇಲೆ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸರ್ ಮಾರ್ಕೆಟಿಂಗ್ ಬಗ್ಗೆ ಹೇಳಕ್ ಹೋದ್ರೆ ನಮ್ದು ಹೇಳೋ ಅವಶ್ಯಕತೆ ಏನಿಲ್ಲ. ಆಲ್ ಇಂಡಿಯಾದಲ್ಲೇ ಎಲ್ಲಿ ಬೇಕಾದ್ರೂ ಮಾರಬಲ್ಲೆ. ನಾನು ಅಷ್ಟೊಂದು ಜ್ಞಾನ ಪಳಗಿಬಿಟ್ಟಿದ್ದೆ. ಯಾವ ಬಯರ್ಸ್ ಅನ್ನ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾವ ಕ್ವಾಲಿಟಿಯನ್ನ ಎಲ್ಲಿ ಮಾರ್ಬೇಕು, 1 kg ಎಲ್ಲಿ ಮಾರ್ಬೇಕು, ಅರ್ಧ kg ಎಲ್ಲಿ ಮಾರ್ಬೇಕು, 3 kg ಇಂದ 5 kg ತನ ಎಲ್ಲಿ ಮಾರ್ಬೇಕು, 5 kg ಇಂದ 10 kg ತನ ಕಲ್ಲಂಗಡಿ ಬಂದ್ರೆ ಎಲ್ಲಿ ಮಾರ್ಬೇಕು, ಈ ಜ್ಞಾನ ಇದೆ. ಯಾಕಂದ್ರೆ ನಾನು 10 ವರ್ಷ ಪಪ್ಪಾಯ ಬೆಳೆಯೋದ್ರಿಂದ ಇದು ಮಾರುಕಟ್ಟೆ ನನಗೆ ಸುಲಭವಾಗಿ ಸಿಕ್ಬಿಡುತ್ತೆ. ಈಗ ಹೊಸಬ್ರು ಮಾರುಕಟ್ಟೆ ಯಾವ ತರ ಮಾಡ್ಬೇಕು ಸರ್? ಅವರು ಏನಿಲ್ಲ ಸರ್, ಬಯರ್ ಸಿಗ್ತಾರೆ, ಅವ್ರ ಕಡೆಯಿಂದ ಮಾರ್ಕೆಟಿಂಗ್ ಮಾಡ್ಬೋದು, ಇಲ್ಲ ತಾವು ಡೈರೆಕ್ಟ್ ಹೋಗಿ ಮಾರ್ಕೆಟಿಂಗ್ ಮಾಡ್ಬೋದು. ಈಗ ಸಾಕಷ್ಟು ಎಕ್ಸ್ಪೋರ್ಟ್ ಮಾಡೋರು ಬಯರ್ಸ್ ಗಳು ನಮ್ ಕಡೆ ಬರ್ತಾ ಇದಾರೆ. ಇವಾಗ ಸೋಮವಾರ ಒಬ್ರು ಬಯರ್ಸ್ ಬರ್ತಾ ಇದಾರೆ ಬೆಂಗಳೂರಿಂದ ನಮ್ ಕಡೆಗೆ. ಅಂದ್ರೆ ಜ್ಞಾನವನ್ನ ಬಳಕೆ ಮಾಡಿದಂಗೆಲ್ಲ ಅಷ್ಟೆಲ್ಲ ಅದು ಒಂದಿಲ್ಲ ಬೆಳಗ್ಗೆ ಬರ್ತಾ ಅಂತಾರಲ್ಲ, ಅದು ಬಂದಿದೆ. ಒಳ್ಳೊಳ್ಳೆ ಬಯರ್ಸ್ ಬರ್ತಾ ಇದಾರೆ ನನ್ನ ಕಡೆ. ಏನಿಲ್ಲ ಅಂದ್ರೆ ಪಪ್ಪಾಯಿ ಮತ್ತು ಕಲ್ಲಂಗಡಿ ಮಾಡೋ 200 ಜನ ಬಯರ್ಸ್ ಇದಾರೆ ಸರ್, 10 ವರ್ಷದ ಅನುಭವದಲ್ಲಿ. ಈಗ ರೈತರು ಯಾರೋ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಬಯರ್ಸ್ದಲ್ಲ ನಂಬರ್ ಸರ್ 24 ಗಂಟೆ ಒಳಗೆ ನಿಮ್ಗೆ 50 ರಿಂದ 60 ಕಾಲ್ ರೈತರು ಬರ್ತವೆ. ಅಷ್ಟು ಕಾಲಗಳಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಅಂದ್ರೆ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದೆ ಸರ್ಕಾರ ಮತ್ತು ಇಲಾಖೆ. ಒಂದು ಗೌರವ ಏನ್ ಕೊಟ್ಟಿದೆಯಲ್ಲ, ಆ ಗೌರವ ಉಳಿಸಬೇಕಾದ್ರೆ ನಾನು ರೆಸ್ಪಾನ್ಸ್ ಮಾಡ್ಲೇಬೇಕು. ಯಾಕಂದ್ರೆ ಏನಪ್ಪಾ, ಆ ರೈತ ಕಾಲ್ ಮಾಡಿದ್ರೆ ರಿಶ್ವ ಮಾಡಲ್ಲ ಅನ್ನೋ ಒಂದು ಪದವನ್ನ ಇನ್ನೂವರೆಗೆ ಅನ್ಸ್ಕೊಂಡಿಲ್ಲ. ಆದಷ್ಟು ಸಾಧ್ಯವಾದಷ್ಟು ಕಾಂಟ್ಯಾಕ್ಟ್ ಮಾಡ್ತೀನಿ, ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ, ವಾಯ್ಸ್ ರಿಕಾರ್ಡಿಂಗ್ ಮಾಡ್ತೀನಿ. ನನಗೆ ಏನ್ ಸಾಧ್ಯ ಆಗುತ್ತೋ ಸಮಾಜಕ್ಕೆ ರೈತರಿಗೆ ಕೊಡ್ತಾ ಇದ್ದೀನಿ ಸರ್, ಇಷ್ಟಂತ ಮಾಡ್ತೀನಿ. ಸರ್ ಈಗ ಇಲ್ಲಿ ಮಲ್ಚಿಂಗ್ ಏನ್ ಮಾಡಿದ್ರಲ್ಲ, ಮಲ್ಚಿಂಗ್ ಆಗ್ಲಿ ಅಥವಾ ಡ್ರಿಪ್ ಇರಿಗೇಷನ್ ಗೆ ಏನಾದ್ರು ಸರ್ಕಾರದಿಂದ ಸಬ್ಸಿಡಿ? ಸರ್ ಈಗ ನಮ್ಗೆ ಡ್ರಿಪ್ಪಿಗೆ 90% ಇದೆ. ಹೋದ್ ಸರಿ 75% ಇತ್ತು. ಈ ಸರಿ ಮತ್ತೇನೋ ಸರ್ಕಾರ ಬದಲಾವಣೆ ಮಾಡಿ 90% ಮಾಡಿದ್ದಾರೆ. ಡ್ರಿಪ್ಪಿಗೆ ಸಬ್ಸಿಡಿ ತಗೊಂಡಿವಿ. ಸಾಕಷ್ಟು ಮಿಷನರಿ, ಔಷಧ ಸ್ಪ್ರೇ ಮಾಡಕ ಅವೆಲ್ಲ ಇಲಾಖೆಯಿಂದ ಏನು ಸಹಾಯಧನ ಸಿಕ್ಕಿದೆ ಸರ್. ಸಿಗುತ್ತೆ ಸರ್. ನಮ್ಗೆ 90% ಇದು ನಮಗೆ ಡ್ರಿಪ್ ಇಂದು ಸಬ್ಸಿಡಿ ಇದೆ. ಈಗಿದೆ ಸರ್. ಸರ್ 90% ಇದೆ ಸರ್. 10% ಅಷ್ಟೇ ಫಾರ್ಮರ್ ಕಟ್ಬೇಕು. ಉಳಿದಿದ್ದೆಲ್ಲ ಅವರೇ ಬಯರ್ಸ್ ಎಲ್ಲ ಬಂದು ಅವರೇ ರೆಡಿ ಮಾಡ್ಕೊಡಿ. ಈಗ ಇದು ಪ್ರೆಸೆಂಟ್ ಆಗಿ ಹೇಳ್ಬೇಕಂತಂದ್ರೆ ಇದು ಡ್ರಿಪ್ ಇಂದ ಸಹಾಯಧನ ತಗೊಂಡಿನಿ ಸರ್. ನನ್ನ ಹೆಸರಲ್ಲೇ ಐತೆ ಇದು ಲ್ಯಾಂಡ್ ಎಲ್ಲ ನನ್ನ ಹೆಸರಿದೆ. ನಾನು ಸಹಾಯಧನ ತಗೊಂಡಿನಿ ಸರ್. ಇದು ಪಪ್ಪಾಯಿ ಮಾಡ್ತೀನಿ, ನಂಗೆ ಬೇಕು ಡ್ರಿಪ್ ಅಂತ ಹೇಳಿದೆ. ಈ 3 ತಿಂಗಳಿಂದ ಅರ್ಜಿ ಕೊಟ್ಟಿದ್ದೆ ನಾನು. ಅವರೇ ಬಂದು ಎಲ್ಲ ಮೊನ್ನೆ GPS ಮಾಡಿ ಫೋಟೋ ತಕೊಂಡು ಹೋಗಿದ್ದಾರೆ ಸರ್. 90% ಸಿಕ್ಕಿದೆ ಸರ್ ನಂಗೆ ಡ್ರಿಪ್ ನಲ್ಲಿ. ಸರ್ ಈಗ ಫಸ್ಟ್ ಟೈಮ್ ಕಲ್ಲಂಗಡಿ ಬೆಳೀತಾ ಇದ್ದೀರಾ, ಕಲ್ಲಂಗಡಿ ಬೆಳೆಯೋದಕ್ಕೆ ಸ್ಫೂರ್ತಿ ಅಥವಾ ಕಾರಣ ಸರ್? ಸರ್ ಕಾರಣ ಏನಿಲ್ಲ, 10 ವರ್ಷದಲ್ಲಿ ನಾನು ಆಲ್ರೆಡಿ ಕಲ್ಲಂಗಡಿ ಬೆಳೆದಿದ್ದೆ. ಅಂದ್ರೆ ಸೀಡ್ಸ್ ಬೆಳಿತಾ ಇದ್ವಿ ಇಲ್ಲಿ. ಈ ಸರಿ ಕಮರ್ಷಿಯಲ್ ಬೆಳೆಯೋಣ, ಯಾಕೆಂದ್ರೆ ಹಣ್ಣು ಮೇಳ ಮಾಡ್ತಾ ಇದ್ದಾರೆ, ಸಸ್ಯ ಮೇಳ ಮಾಡ್ತಾ ಇದ್ದಾರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ. ಕೊಪ್ಪಳದವರು ಕೃಷ್ಣ ಹುಕುಂದ್ ಅಂತೇಳಿ, ಅವರು ಸಾಕಷ್ಟು ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ ರೈತರನ್ನ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಹಂಗಾಗಿ ಇಲಾಖೆಯ ಸಹಭಾಗಿತ್ವದಲ್ಲೇನೆ ನಾವು ಮಾಡ್ತಾ ಇರ್ತೀವಿ. ಕೃಷಿ ಇದೇನು ಹಣ್ಣು ಮೇಳ ಅಂತ ಮಾಡ್ತಾರೆ ಈಗ ಶಿವರಾತ್ರಿ ಮುಂದೆ, ಅವಾಗೆಲ್ಲ ಬರಂತ ಮಾಡ್ಕೊಂತೀವಿ ನಾವು. ಹಿಂಗೈತೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಆದಾಯ ತಗೋಬಹುದು ಸರ್ ನಾವು. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.